ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನೀವು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಾವು ಲಾಸ್ಟ್ ಕ್ಲಾಸಲ್ಲಿ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ನಾವು ನೋಡ್ತಾ ಇದ್ವಿ. ಅದನ್ನ ಯಾವ ರೀತಿ ನಾವು ಚೇಂಜಸ್ ಮಾಡಬೇಕು, ಇಂಡೈರೆಕ್ಟ್ ಇದ್ದಿದ್ದು ಡೈರೆಕ್ಟ್ ಹೇಗೆ ಮಾಡೋದು, ಅಥವಾ ಡೈರೆಕ್ಟ್ ಇದ್ದಿದ್ದು ಇಂಡೈರೆಕ್ಟ್ ಹೇಗೆ ಮಾಡೋದು, ಈ ರೀತಿ ಚೇಂಜಸ್ ಬಗ್ಗೆ ನಾವು ನೋಡ್ತಾ ಇದ್ವಿ. ಯಾವ ಟೆನ್ಸಲ್ಲಿ ಇದ್ರೆ ಅದು ಯಾವ ಟೆನ್ಸಿಗೆ ನಾವು ಚೇಂಜ್ ಮಾಡಬೇಕು ಅದ್ರ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಹಾಗಾದ್ರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವು ಇಂಡೈರೆಕ್ಟ್ ಮತ್ತೆ ಡೈರೆಕ್ಟ್ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಡೈರೆಕ್ಟ್ ಇದ್ದಿದ್ದು ಇಂಡೈರೆಕ್ಟ್ ಯಾವ ರೀತಿ ಇಲ್ಲಿ ಚೇಂಜಸ್ ಆಗುತ್ತೆ, ಇಲ್ಲೇನು ಏನಾದರೂ ರೂಲ್ ಇದೆನಾ ಅದನ್ನ ನಾವು ಇಲ್ಲಿ ನೋಡೋಣ. ಇಲ್ಲಿ ಫಸ್ಟ್ ಒಂದು ಎಕ್ಸಾಂಪಲ್ ಇದೆ. He said to her, I am eating chocolates. ಅಂದ್ರೆ ಇದು ಯಾವ್ದಿದು, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಹಾಗಾದ್ರೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಯಾವ ಟೆನ್ಸ್ ಇಂದ ಯಾವ ಟೆನ್ಸಿಗೆ ಚೇಂಜಸ್ ಆಗುತ್ತೆ ಅಂತ. ಹಾಗೆ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ಅದು ಇಂಡೈರೆಕ್ಟ್ ಅಲ್ಲಿ ಯಾವ್ದು ಚೇಂಜ್ ಆಗುತ್ತೆ ಅಂದ್ರೆ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜಸ್ ಆಗುತ್ತೆ. ಹಾಗಾದ್ರೆ ಯಾವ ರೀತಿ ಅಂತ ನಾವು ಇಲ್ಲಿ ನೋಡೋಣ. ನೋಡಿ, he said to her, I am eating chocolates. ಅಂದ್ರೆ ಅವ ಆಕೆಗೆ ಹೇಳಿದ ಏನಂತ, ನಾನು ಚಾಕ್ಲೇಟ್ ಅನ್ನು ತಿನ್ನುತ್ತಿದ್ದೇನೆ ಅಂತ ಹೇಳ್ತಾನೆ. ಹಾಗೆ ಅದನ್ನೇ ಅದು ಇದು ಡೈರೆಕ್ಟ್ ಇದೆ. ಓಕೆ, ಇದು ಇಂಡೈರೆಕ್ಟ್. ಇಂಡೈರೆಕ್ಟ್ ಅಲ್ಲಿ ನೋಡ್ರಿ, he said to her that he was eating chocolate. ಅಂದ್ರೆ ಅವನಕಿಗೆ ಹೇಳ್ತಾನ ಏನಂತ, ಅವನು ಚಾಕ್ಲೇಟ್ ಅನ್ನು ತಿನ್ನುತ್ತಿದ್ದನು. ಅಂದ್ರೆ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ನೋಡ್ರಿ, ಇಲ್ಲೇ ಸೇಡ್ ಟು ಆದ್ರೂ ಬಳಸ್ಬೋದು ನಾವು, ಇಲ್ಲ ಟೋಲ್ಡ್ ಆದ್ರೂ ಬಳಸ್ಬೋದು. ಎರಡರಲ್ಲಿ ನೀವು ಯಾವ್ದು ಯೂಸ್ ಮಾಡಿದ್ರು ಕೂಡ ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಇಲ್ಲಿ ಏನಾದಿದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದ್ದಿದ್ದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದು ಆಯ್ತು. ನೆಕ್ಸ್ಟ್ ಒಂದು, ರಾಜ್ ಸೇಡ್ ಟು ರವಿ ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಇದು ಡೈರೆಕ್ಟ್. ನೋಡ್ರಿ, ರಾಜ ರವಿಗೆ ಹೇಳ್ತಾನೆ ಏನಂತ, ನಾವು ಕ್ರಿಕೆಟ್ ಆಡುತ್ತಿದ್ದೇವೆ ಅಂತ. ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ಪ್ರೆಸೆಂಟ್ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಇವಾಗ ಆಡ್ತಾ ಇದ್ದಾರ ಅಂತ ಇಲ್ಲಿ ಅರ್ಥ. ಹಾಗಾದ್ರೆ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಿದ್ದು ನೆಕ್ಸ್ಟ್ ಇಂಡೈರೆಕ್ಟ್ ಮಾಡುವಾಗ ನಾವೇನಾಗುತ್ತೆ, ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ರಾಜ್ ಸೇಡ್ ಟು ರವಿ ದಟ್ ದೇ ವರ್ ಪ್ಲೇಯಿಂಗ್ ಕ್ರಿಕೆಟ್. ನೋಡ್ರಿ, ರಾಜ ರವಿಗೆ ಹೇಳ್ತಾನ ಏನಂತ, ಅವರು ಕ್ರಿಕೆಟ್ ಆಡುತ್ತಿದ್ದರು. ನೋಡ್ರಿ, ಆಡುತ್ತಿದ್ದರು ಅಂದ್ರ ಹಿಂದೆ ಪಾಸ್ಟ್ ಅವ್ರು ಆಡ್ತಿದ್ರು. ನಾ ಆಡುತ್ತಿದ್ದೇನೆ ಅಂದ್ರ ಇವಾಗ ಪ್ರೆಸೆಂಟ್. ಇಲ್ಲಿ ಪ್ರೆಸೆಂಟ್ ಅದೇನಾಗಿದೆ, ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಇಲ್ಲಿ ಅದು ಚೇಂಜಸ್ ಆಗಿದೆ. ಇದಿಷ್ಟು ಪ್ರೆಸೆಂಟ್ ಕಂಟಿನ್ಯೂಸ್. ಹಾಗಾದ್ರೆ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಫಸ್ಟ್ ಒನ್ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್, ಅದಾದ ನಂತರ ಬರೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹಾಗಿದ್ರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇವಾಗ ಎಕ್ಸಾಂಪಲ್ ನ ನೋಡೋಣ. ನೋಡ್ರಿ, he said to her, I have eaten chocolates. ಅಂದ್ರೆ ಇದು ಯಾವ ಟೆನ್ಸ್ ಅಲ್ಲಿ ಇದೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಹಾಗಿದ್ರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದ್ರೆ ಅದನ್ನ ಇಂಡೈರೆಕ್ಟ್ ಮಾಡಿದಾಗ ಅದು ಯಾವ ಟೆನ್ಸ್ ಅಲ್ಲಿ ನಾವು ಮಾಡ್ಬೇಕಪ್ಪ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ನಾವು ಅಲ್ಲಿ ಚೇಂಜಸ್ ಮಾಡ್ಬೇಕಾಗುತ್ತೆ. ಯಾವ ರೀತಿ ಅಂತ ನಾವು ಈಗ ನೋಡೋಣ. ನೋಡ್ರಿ, he said to her, I have eaten chocolates. ಅವ ಆಕೆಗೆ ಹೇಳಿದ ಏನಂತ, ನಾವು ಚಾಕ್ಲೇಟ್ ಗಳನ್ನ ತಿಂದಿದ್ದೇವೆ ಅಂತ. ಅಂದ್ರೆ ಇಲ್ಲಿ ಏನಿದು ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು, ಯಾವಾಗ್ಲೂ ಇದು ಮುಗಿದಂತ ಕ್ರಿಯೆ. ನೆಕ್ಸ್ಟ್, he told her that he had eaten chocolates. ನಾವಾಗ್ಲೇ ಹೇಳಿದೆ, ಇಲ್ಲಿ ನಾವು ಸೇಡ್ ಟು ಅಂತಾನು ಬಳಸಬಹುದು, ಅಥವಾ ಇಲ್ಲಿ ಟೋಲ್ಡ್ ಅಂತಾನು ಬಳಸಬಹುದು. ಯಾವ್ದಾದ್ರು ಒಂದು ಬಳಸಿದ್ರು ಓಕೆ. ನೆಕ್ಸ್ಟ್, ಹಾಗಾದ್ರೆ ನೆಕ್ಸ್ಟ್ ಯಾವ ಟೆನ್ಸ್ ಆಗ್ಬೇಕಿದು, ನಾನು ಹೇಳಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಿದ್ದು ಡೈರೆಕ್ಟ್ ಅಲ್ಲಿ, ಅದು ಇಂಡೈರೆಕ್ಟ್ ಆಗಿ ನಾವು ಚೇಂಜಸ್ ಮಾಡಿದಾಗ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಅದು ಚೇಂಜಸ್ ಆಗ್ಬೇಕಾಗುತ್ತೆ. ನೋಡ್ರಿ, he told to her that he had eaten chocolates. He had eaten chocolates. ಇದು ಯಾವ ಟೆನ್ಸ್ ಅಪ್ಪ ಅಂದ್ರೆ ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓಕೆ,
ಅಂದ್ರೆ ಅವ ಆಕಿಗೆ ಹೇಳಿದ ಏನಂತ, ಅವ ಚಾಕ್ಲೇಟ್ ಅನ್ನು ತಿಂದಿದ್ದನು. ಅಂದ್ರೆ ಇದೇನಿದೆ, ಪಾಸ್ಟ್ ಅಂದ್ರೆ ಹಿಂದೆ ಆಗಿದ್ದಂತ, ಹಿಂದೆ ಮುಗಿದ ಹೋದಂತ ಇದು ಕ್ರಿಯೆ. ಇದೇನಪ್ಪಾ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಈಗ ಮುಗಿದಂತ ಕ್ರಿಯೆ. ಇವೆರಡೂ ಕೂಡ ಏನಾಗಿದ್ದು, ಕಂಪ್ಲೀಟ್ ಆಗಿದ್ದಂತ ಕ್ರಿಯೆ. ಓಕೆ, ನೆಕ್ಸ್ಟ್ ಒನ್ ಎಕ್ಸಾಂಪಲ್ ನೋಡ್ರಿ. ರಾಜ್ ಸೇಡ್ ಟು ರವಿ. ರಾಜ ರವಿಗೆ ಹೇಳಿದ, ಏನಂತ ಹೇಳಿದ, ವಿ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ನಾವು ಕ್ರಿಕೆಟ್ ಆಡಿದ್ದೀವಿ ಅಂದ್ರೆ ಆಡಿದ್ದೇವೆ ಅಂತ. ಅಂದ್ರೆ ಇಲ್ಲಿ ಹ್ಯಾವ್ ಪ್ಲೇಡ್ ಅಂದ್ರೆ ಇದೇನಪ್ಪಾ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಇದು ಡೈರೆಕ್ಟ್. ಇದನ್ನ ನಾವು ಇಂಡೈರೆಕ್ಟ್ ಮಾಡಿದಾಗ ಇದು ಯಾವ ಟೆನ್ಸ್ ಆಗ್ಬೇಕಂತ ಹೇಳಿದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ಬೇಕಂತ ಹೇಳಿದೆ. ಓಕೆ, ರಾಜ್ ಟೋಲ್ಡ್ ರವಿ ದಟ್ ದೇ ಹ್ಯಾಡ್ ಪ್ಲೇಡ್ ಕ್ರಿಕೆಟ್. ನೋಡ್ರಿ, ದೇ ಹ್ಯಾಡ್ ಪ್ಲೇಡ್. ಹಾಗಾದ್ರೆ ಈ ಹ್ಯಾಡ್ ಅನ್ನೋದು ಏನಪ್ಪಾ ಅಂದ್ರೆ ಹೆಲ್ಪಿಂಗ್ ವರ್ಬ್. ಇದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಲ್ಲೇ ಹ್ಯಾವ್ ಇದೆಯಲ್ಲ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದನ್ನ ಹ್ಯಾವ್ ನಾವು ಹೆಲ್ಪಿಂಗ್ ವರ್ಬ್ ಅಂದ್ರೆ ಸಹಾಯಕ ಕ್ರಿಯಾಪದವನ್ನು ನಾವು ಯೂಸ್ ಮಾಡ್ತೀವಿ. ಪ್ಲೇಡ್ ಅಂದ್ರೆ ಇದು V3 ಅಂದ್ರೆ ವರ್ಬ್ ನ ಮೂರನೇ ಫಾರ್ಮ್ V3. ಇದು ಪ್ಲೇಡ್ ಅಂದ್ರೆ ಪ್ಲೇ ಅಂದ್ರೆ ಏನು, V1 ಅಂದ್ರೆ ವರ್ಬ್ ನ ಫಸ್ಟ್ ಫಾರ್ಮ್, ಇದು ವರ್ಬ್ ನ ಥರ್ಡ್ ಫಾರ್ಮ್. ಓಕೆ, ಇದಿಷ್ಟು. ಹಾಗಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯ್ತು. ನೆಕ್ಸ್ಟ್ ಟೆನ್ಸ್ ಯಾವ್ದಂತ ನೋಡೋಣ. ನೆಕ್ಸ್ಟ್ ಟೆನ್ಸ್ ಬಂದ್ಬಿಟ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಎಕ್ಸಾಂಪಲ್ಸ್ ನಾವು ನೋಡೋಣ. ನೋಡ್ಲಿ, ಫಸ್ಟ್ ಒನ್, he said to her, I have been eating chocolates. ಅಂದ್ರೆ ಅವ ಆಕೆಗೆ ಹೇಳ್ತಾನೆ ಏನಂತ, ನಾನು ಚಾಕ್ಲೇಟ್ಗಳನ್ನ ತಿನ್ನುತ್ತಲೇ ಇದ್ದೇನೆ ಅಂತ. ಅಂದ್ರೆ ಒಂದಿಷ್ಟು ಸಮಯದ ಹಿಂದೆ ಸ್ಟಾರ್ಟ್ ಆದಂತ ಕೆಲಸ ಇನ್ನೂ ಕೂಡ ಅದೇನಾಗಿರುತ್ತೆ, ಕಂಟಿನ್ಯೂಸ್ ಆಗಿ ಇರುತ್ತೆ. ಅದಕ್ಕೆ ನಾವೇನಂತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಡೈರೆಕ್ಟ್ ಅಲ್ಲಿದ್ದು ಇಂಡೈರೆಕ್ಟ್ ಅಲ್ಲಿ ಆಗ್ಬೇಕಂದ್ರೆ ಅದೇನಾಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಇಲ್ಲಿ ಚೇಂಜಸ್ ನಾವು ಮಾಡ್ಬೇಕಾಗುತ್ತೆ. ನೋಡ್ರಿ, he said to her, I have been eating chocolate. I have been eating chocolate ಅನ್ನೋದೇನು, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ಐ ಅನ್ನೋದನ್ನು ಸಬ್ಜೆಕ್ಟ್, ಇದು ಹೆಲ್ಪಿಂಗ್ ವರ್ಬ್, ಬೀನ್, ನೆಕ್ಸ್ಟ್ V1 ಪ್ಲಸ್ ing, ಇದೇನು, ಇದು ಅಬ್ಜೆಕ್ಟ್. ಇದೇನಿದೆಯಲ್ಲ ಫಾರ್ಮೇಟ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನಿಮಗೆ ಟೆನ್ಸಸ್ ಕೂಡ ನಾನು ಹೇಳಿದ್ದೀನಿ. ದಯವಿಟ್ಟು ಲಾಸ್ಟ್ ಕ್ಲಾಸಸ್ ಪ್ರತಿಯೊಂದು ಕ್ಲಾಸಸ್ ಕೂಡ ಕೇಳಿ, ಟೆನ್ಸಸ್ ಇಂದ ಆರ್ಟಿಕಲ್ಸ್ ಕೇಳಿ ಆಮೇಲೆ ಇದನ್ನ ಕೇಳಿ, ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇದು ಡೈರೆಕ್ಟ್ ಆಯ್ತು, ಇದು ಡೈರೆಕ್ಟ್. ಇದು ಇಂಡೈರೆಕ್ಟ್ ಮಾಡಿದಾಗ ಯಾವ ಟೆನ್ಸ್ ಅಂದೆ ನಾನು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿದೆ, ಚೇಂಜಸ್ ಆಗುತ್ತೆ. ನೋಡ್ರಿ, he told her that he had been eating chocolate. ನೋಡಿ, ಟೋಲ್ಡ್ ಅಂತ ಯೂಸ್ ಮಾಡಿದ್ದೀನಿ. ನಾನು ಅವಾಗಲೇ ಹೇಳಿದ್ದೀನಿ, said to ಅಂತಾನು ಯೂಸ್ ಮಾಡಬಹುದು ಅಥವಾ ಟೋಲ್ಡ್ ಅಂತ ನಾವು ಇಲ್ಲಿ ಯೂಸ್ ಮಾಡಬಹುದು. ನೆಕ್ಸ್ಟ್, he had been eating chocolate. ನೋಡ್ರಿ, ಇದು ಹ್ಯಾಡ್ ಅನ್ನೋದು ಯಾವುದು, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್. ಇದು ಸಬ್ಜೆಕ್ಟ್, ಇದು ಕೂಡ ಸೇಮ್, ಬೀನ್ V1 ಪ್ಲಸ್ ing, ಇದು ಆಬ್ಜೆಕ್ಟ್. ಇಲ್ಲಿ ಏನಾಗುತ್ತೆ, ಹೆಲ್ಪಿಂಗ್ ವರ್ಬ್ ಚೇಂಜಸ್ ಆಗುತ್ತೆ. ಅದನ್ನ ಬಿಟ್ಟು ಸೇಮ್ V1 ing ಮತ್ತೆ ಬೀನ್ ಕೂಡ ಇಲ್ಲಿ ಸೇಮ್ ಬರುತ್ತೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಹಿಂದೆ ಯಾವಾಗೋ ಸ್ಟಾರ್ಟ್ ಆಗಿದ್ದ ಕ್ರಿಯೆ ಹಂಗೆ ಸ್ಟಾರ್ಟ್ ಅಲ್ಲೇ ಇರುತ್ತೆ. ನೋಡ್ರಿ, he told to her that, ಅವ ಆಕೆಗೆ ಹೇಳ್ತಾನೆ ಏನಂತ, he had been eating chocolates. ಅವನು ಚಾಕ್ಲೇಟ್ಗಳನ್ನು ತಿನ್ನುತ್ತಲಿದ್ದನು. ನೋಡ್ರಿ, ಹಿಂದೆ. ಅದೇ ಇವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ನಾನು ಚಾಕ್ಲೇಟ್ಗಳನ್ನು ತಿನ್ನುತ್ತಲೇ ಇದ್ದೇನೆ ಅಂದ್ರೆ ಇವಾಗ ತಿಂತಾನೇ ಇದ್ದೀನಿ. ಬಟ್ ಇದು ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಹಿಂದೆ ತಿನ್ನುತ್ತಲೇ ಇದ್ದನು ಅಂದ್ರೆ ಹಿಂದೆ ನಡೆದಂತ ಒಂದು ಕ್ರಿಯೆ ಬಗ್ಗೆ ನಾವಿಲ್ಲಿ ಸೂಚಿಸುತ್ತೇವೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್,
Raj said to Ravi, "We have been playing cricket." ರಾಜ್ ರವಿಗೆ ಹೇಳ್ತಾನೆ ಏನಂತ, ನಾವು ಕ್ರಿಕೆಟ್ ಆಡುತ್ತಲಿದ್ದೇವೆ ಅಂದ್ರೆ ಆಡುತ್ತಲೇ ಇದ್ದೇವೆ ಅಂದ್ರೆ ನಾವು ಏನೋ ಒಂದು ಸ್ವಲ್ಪ ಹೊತ್ತಿನಿಂದ ನಾವು ನೋಡ್ತೀವಿ ಒಂದು ಕ್ರಿಕೆಟ್ ಅನ್ನ ಸ್ಟಾರ್ಟ್ ಮಾಡಿರ್ತೀವಿ, ಇನ್ನೂ ಕೂಡ ಅದು ಕಂಟಿನ್ಯೂಸ್ ಆಗಿ ನಾವು ಆಡ್ತಾನೆ ಇರ್ತೀವಿ. ಅದಕ್ಕೆ ಇಲ್ಲೇ ನಾವು ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಾವಿಲ್ಲಿ ಯೂಸ್ ಮಾಡ್ತೀವಿ. ಇದು ವಿ ಹ್ಯಾವ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದನ್ನ ಇಂಡೈರೆಕ್ಟ್ ಗೆ ನಾವು ಚೇಂಜಸ್ ನ ಮಾಡ್ಬೇಕು. ಇದು ಡೈರೆಕ್ಟ್, ಇದು ಇಂಡೈರೆಕ್ಟ್. ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಸೆಂಟೆನ್ಸ್ ನ ಕೊಟ್ಟು ಇಂಡೈರೆಕ್ಟ್ ಕೂಡ ಚೇಂಜಸ್ ಮಾಡ್ರಿ ಅಂತ ಕೇಳ್ತಾರೆ, ಅಥವಾ ಇಂಡೈರೆಕ್ಟ್ ಅಲ್ಲಿ ಇರೋದನ್ನ ಕೊಟ್ಟು ಅವರು ಡೈರೆಕ್ಟ್ ಆಗಿ ಮಾಡಿ ಅಂತಾನು ಕೂಡ ಕೇಳ್ಬೋದು. ಅದನ್ನ ನಾವು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯಾವ ಟೆನ್ಸ್ ಇದ್ದಿದ್ದು ಯಾವ ಟೆನ್ಸ್ಗೆ ಚೇಂಜಸ್ ಆಗುತ್ತೆ ಅದನ್ನು ಇಂಪಾರ್ಟೆಂಟ್. ಮತ್ತೆ ಪ್ರೊನೌನ್ಸ್ ಐ ಇದ್ದಿದ್ದು ಏನಾಗುತ್ತೆ, ಉ ಇದ್ದಿದ್ದು ಯಾವ್ದಾವ ರೀತಿ ಚೇಂಜ್ ಆಗುತ್ತೆ ಅದನ್ನ ನಾವು ಕೂಡ ಇಲ್ಲಿ ಕೂಡ ನಾವು ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ಉ ಇದ್ದಿದ್ದು ಏನಾಗಿದೆ, ಇಲ್ಲಿ ಇಂಡೈರೆಕ್ಟ್ ಅಲ್ಲಿ ದೇ ಆಗಿದೆ. ಈ ರೀತಿ ಪ್ರೊನೌನ್ಸ್ ಯಾವ ರೀತಿ ಚೇಂಜಸ್ ಆಗುತ್ತೆ ಮತ್ತೆ ಟೆನ್ಸಸ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅದನ್ನ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೋಬೇಕು. ನೆಕ್ಸ್ಟ್, ರಾಜ್ ಟೋಲ್ಡ್ ರವಿ ದಟ್ ದೇ ಹ್ಯಾಡ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್. ರಾಜ ರವಿಗೆ ಹೇಳಿದ ಏನಂತ, ಅವರು ಕ್ರಿಕೆಟ್ ಅನ್ನು ಆಡುತ್ತಲೇ ಇದ್ದರು ಅಂದ್ರೆ ಹಿಂದೆ ಆಡ್ತಾ ಇದ್ರು. ಇಲ್ಲಿ ಏನಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಇವಾಗ ಆಡ್ತಾ ಇದ್ದಾರ ಅಂದ್ರೆ ಇನ್ನು ಆಡುತ್ತಲೇ ಇದ್ದಾರೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಹಿಂದಿನ ಒಂದು ಕ್ರಿಯೆ ಪ್ರಾರಂಭವಾಗಿ ಅದು ಇನ್ನು ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಆದ್ರೆ ಆ ರೀತಿ ಹೇಳುವಾಗ ನಾವು ಏನ್ ಮಾಡ್ತೀವಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ಇವಾಗ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಇದಿಷ್ಟು ಟೋಟಲ್ ಆಗಿ ನಾವು ಸಿಂಪಲ್ ಪ್ರೆಸೆಂಟ್ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟ ಆಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋದು, ನೆಕ್ಸ್ಟ್ ಟೆನ್ಸ್ ಆದಂತ ಪಾಸ್ಟ್ ಟೆನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದಿಷ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಏನಾದ್ರು ನಾನು ಹೇಳಿದ್ದು ಅರ್ಥ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ ಎಂಡ್ ಮಾಡೋಣ. ಎಲ್ಲರಿಗೂ ತುಂಬಾ ಧನ್ಯವಾದಗಳು.